ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾವು ಇಂದು ಭಗವದ್ಗೀತೆಯ ಮೊದಲ ಅಧ್ಯಾಯದ 5ನೇ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರತಿ ಶ್ಲೋಕವು ಜೀವನಕ್ಕೆ ಒಂದು ಸಂದೇಶವನ್ನು ಕೊಡುತ್ತದೆ. ಹಾಗಾದರೆ ಶ್ಲೋಕದೊಳಗೆ ಪ್ರವೇಶಿಸೋಣ. ದುಷ್ಟಕೇತುಶ್ಚ ಚೈಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವ. ಈ ಶ್ಲೋಕದ ಹಿನ್ನೆಲೆ, ದುರ್ಯೋಧನನು ಧೃತರಾಷ್ಟ್ರನಿಗೆ ಪಾಂಡವರ ಸೇನೆಯ ಬಲವನ್ನು ವಿವರಿಸುತ್ತಿದ್ದಾನೆ. 4ನೇ ಶ್ಲೋಕದಲ್ಲಿ ಸೇನಾಪತಿಗಳನ್ನು ಹೇಳಿದನು. ಈ 5ನೇ ಶ್ಲೋಕದಲ್ಲಿ ಮಹಾವೀರ ಯೋಧರ ಹೆಸರುಗಳನ್ನು ಒಂದೊಂದಾಗಿ ಉಲ್ಲೇಖಿಸುತ್ತಾನೆ. ಉದ್ದೇಶ ಒಂದೇ: ಪಾಂಡವರ ಬಳಿ ಸಾಮಾನ್ಯ ಯೋಧರಲ್ಲ, ಶ್ರೇಷ್ಠ ಯೋಧರು ಇದ್ದಾರೆ ಎಂಬುದನ್ನು ಹೇಳುವುದು. ಯೋಧರ ಹೆಸರುಗಳು ಇಲ್ಲಿ ಏಕೆ ಮುಖ್ಯವೆಂದರೆ, ಭಗವದ್ಗೀತೆ ಇಲ್ಲಿ ಯುದ್ಧವನ್ನಷ್ಟೇ ಹೇಳುವುದಿಲ್ಲ, ಪ್ರತಿ ಹೆಸರು ಒಂದು ಗುಣವನ್ನು ಪ್ರತಿನಿಧಿಸುತ್ತದೆ. ದುಷ್ಟಕೇತು ಧೈರ್ಯ, ಚೇಕಿತಾನ ಎಚ್ಚರಿಕೆ ಮತ್ತು ಬುದ್ಧಿ, ಕಾಶಿರಾಜ ಶಕ್ತಿ ಮತ್ತು ಆಡಳಿತ, ಪುರುಜಿತ್ ಮತ್ತು ಕುಂತಿಭೋಜ ಕುಟುಂಬ ಬಂಧ ಮತ್ತು ಕರ್ತವ್ಯ, ಶೈಬ್ಯ ಶ್ರೇಷ್ಠತೆ ಮತ್ತು ಶುದ್ಧತೆ. ಇವರೆಲ್ಲರನ್ನು ಸೇರಿಸಿ ಕೃಷ್ಣನು ತೋರಿಸುತ್ತಿರುವುದು ಧರ್ಮದ ಕಡೆ ಇರುವ ಶಕ್ತಿ ಯಾವಾಗಲೂ ಬಲವಾಗಿರುತ್ತದೆ. ನರಪುಂಗವ ಎಂಬ ಪದದ ಆಳವಾದ ಅರ್ಥ ಈ ಶ್ಲೋಕದ ಅತ್ಯಂತ ಮುಖ್ಯ ಪದವಿದು. ನರಪುಂಗವ ಅಂದರೆ ಮಾನವರಲ್ಲಿ ಶ್ರೇಷ್ಠರು. ಶಕ್ತಿ ಮಾತ್ರವಲ್ಲ, ನೀತಿಯಲ್ಲ, ಕರ್ತವ್ಯದಲ್ಲ, ಸತ್ಯದಲ್ಲಿ ಶ್ರೇಷ್ಠವಾಗಿರುವವರು. ಇದು ನಮಗೆ ಹೇಳುತ್ತದೆ, ಮನುಷ್ಯನ ಶ್ರೇಷ್ಠನಾಗುವುದು ಶಸ್ತ್ರದಿಂದಲ್ಲ, ಸ್ವಭಾವದಿಂದ. ನಮ್ಮ ಜೀವನಕ್ಕೆ ಸಂದೇಶ, ಈ ಶ್ಲೋಕ ನಮ್ಮ ಜೀವನಕ್ಕೆ ಹೇಳುವುದು, ಒಳ್ಳೆಯವರ ಜೊತೆ ನಿಲ್ಲಿ, ಧರ್ಮದ ಕಡೆ ಇರುವವರನ್ನು ಗುರುತಿಸಿ. ಹೆಸರು ದೊಡ್ಡದಾಗಿರಬೇಕು ಅನ್ನೋದಲ್ಲ, ಗುಣ ದೊಡ್ಡದಾಗಿರಬೇಕು. ನೀವು ಒಬ್ಬರೇ ಇದ್ದರೂ ಧರ್ಮದ ಕಡೆ ಇದ್ದರೆ ನೀವು ನರಪುಂಗವಹಾಸ. ಜೀವನದ ಪಾಠ ಈ ಶ್ಲೋಕದಲ್ಲಿ ನಾವು ತಿಳಿಯುವುದಾದರೆ, ನಿಮ್ಮ ಸ್ನೇಹಿತರ ಆಯ್ಕೆ, ನಿಮ್ಮ ಕೆಲಸದ ನೀತಿ ಹಾಗೂ ನಿಮ್ಮ ಕುಟುಂಬದ ಕರ್ತವ್ಯ, ಇವುಗಳಲ್ಲಿ ಧರ್ಮ ಇದ್ದರೆ ನೀವು ಈಗಾಗಲೇ ಗೀತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ. ಸ್ನೇಹಿತರೆ, ಇಂದಿನ ಶ್ಲೋಕ ನಮಗೆ ಶಕ್ತಿ ಎಂದರೇನು ಎಂಬುದನ್ನು ಕಲಿಸುತ್ತದೆ. ಧರ್ಮದ ಜೊತೆಗೆ ನಿಂತ ಶಕ್ತಿ ಎಂದಿಗೂ ಸೋಲುವುದಿಲ್ಲ. ನಿಮಗೆ ಈ ಶ್ಲೋಕ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೀತಸಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.